ಅಣ್ಣ ನನಗೊಂದು ಒಳ್ಳೆ ಐಡಿಯಾ ಬಂದಿದೆ. ಇನ್ಮೇಲೆ ನಾವು ಬಟ್ಟೆ ಒಗೆಯೋ ಕೆಲಸ ತಪ್ಪಿಸ್ಬೇಕು ಅಂದ್ರೆ ನಾವು ಬಟ್ಟೆನೆ ಹಾಕೋಬಾರ್ದು. ಬಟ್ಟೆ ಹಾಕೊಳ್ಳಿಲ್ಲ ಅಂದ್ರೆ ಬಟ್ಟೆ ಗಲೀಜಾಗಲ್ಲ, ಬಟ್ಟೆ ಒಗೆಯೋ ಹಾಗಿಲ್ಲ. ಏನಂತೀಯ? ಚೆನ್ನಾಗಿರುತ್ತೆ. ಆದ್ರೆ ಮನೆ ಕಟ್ಟೋಷ್ಟು ಕಲ್ಲು ಹೊಡಿತಾರಲ್ಲ, ಅದಕ್ಕೇನ್ ಮಾಡ್ತೀವಿ? ಒಂದು ಒಳ್ಳೆ ಮನೆ ಕಟ್ಬಿಡೋಣ. ನಮಸ್ಕಾರ. ಸರ್ ಪೋಸ್ಟ್. ಯಾರ್ದಪ್ಪ ಕಾಗದ? ಸಿಟಿನ ನಮ್ ರಾಜೀವ ಇಲ್ವಾ, ಅವ್ರ ಹೆಂಡತಿ ಬರ್ದಿದ್ದಾರೆ. ಇಷ್ಟರಲ್ಲೇ ನಮ್ಮ ಊರಿಗೆ ಬರ್ತಾ ಇದಾರಂತೆ. ಯಾವ್ದೋ ಫ್ಯಾಕ್ಟ್ರಿನ ನಮ್ಮೂರಲ್ಲೇ ಶುರು ಮಾಡ್ಬೇಕು ಅಂತ ಬರ್ದಿದ್ದಾರೆ. ನಮ್ ಮಗಳು ಓದ್ ಮುಗೀತು. ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನೋಡಿದ್ರಿ, ಈಗ ಹೇಗಿದ್ದಾಳೆ ನೋಡಿ ಅಂತ ಫೋಟೋ ಕಳಿಸಿದ್ದಾರೆ. ಹೌದು, ಇಷ್ಟು ದಿವಸ ಇಲ್ದೇ ಇದ್ದಿದ್ದು ಇವತ್ತೇನು? ಅರ್ಥ ಆಗ್ಲಿಲ್ವಾ? ಮಗಳು ಓದ್ ಮುಗೀತು, ಇನ್ನು ಮುಂದೆ ನೀನ್ ಬಂದು ಸಂಬಂಧ ಕುದುರಿಸ್ಬೇಕು ಅಂತ ಅರ್ಥ. ಆಹಾ, ಹಾಗಮ್ಮ. ಸರಿ, ಒಂದ್ ಒಳ್ಳೆ ದಿವಸ ನೋಡಿ ಊರ್ಗ್ ಹೋಗೋರು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮಮ್ಮ ಫೋಟೋ ತೋರ್ಸು. ಅಮ್ಮಮ್ಮ ಅಕ್ಕಿ ಫೋಟೋ ತೋರ್ಸು. ಅಮ್ಮಮ್ಮ ಅಮ್ಮಮ್ಮ ಅಕ್ಕಿ ಫೋಟೋ ಚೆನ್ನ. ಇದೇನಿದು? ಹಲ್ಲು ಉಬ್ಬಾಗಿದೆ. ಉಬ್ಬಾಗಿದೆ. ತುರಿಯೋ ಮನೆ ಇದ್ದಾಗಿದೆ. ನಿಜ ಅಮ್ಮಮ್ಮ, ತುರಿಯೋ ಮನೆನೆ. ವಾಂಡ್ರಗಣ್ಣು. ವಾಂಡ್ರಗಣ್ಣೆ. ಅಣ್ಣ ಏನಣ್ಣ ಇದು? ಅಕ್ಕಿ ಫೋಟೋ ಒಂದ್ ತರ ಇದೆ. ಪರವಾಗಿಲ್ಲ ಬಿಡಯ್ಯ, ಯಾವತ್ತಿದ್ರು ಅವಳೇ ನನ್ನ ಹೆಂಡತಿ ಅಂತ ನಿಶ್ಚಯ ಆಗೋಗ್ಬಿಟ್ಟಿದೆ. ಫೋಟೋ ಕೊಡು. ಅಣ್ಣ ಬೇಡಣ್ಣ, ನಿಜವಾಗ್ಲೂ ನೀನ್ ಹೆದರ್ಕೋತೀಯಾ? ಕೊಡೋ ಪ್ಲೀಸ್. ಬೇಡಣ್ಣ. ಪರವಾಗಿಲ್ಲ, ಕೊಡೋ. ನೀನಾರು ಅಣ್ಣ ಅದ್ಕೆ